ಮಿನಿಸ್ಟರ್ ಪೋಸ್ಟ್ಗಾಗಿ 31 ಕೈ ಶಾಸಕರ ಒತ್ತಾಯ. ಕೈ ಪಾಳ್ಯದಲ್ಲಿ ದಿಢೀರಿಗಿದೆಂತ ಬೆಳವಣಿಗೆ. ಈ ಬೆಳವಣಿಗೆ ಹಿಂದಿದೆಯಾ ಕಾಣದ ಕೈವಾಡ. ಸಿಎಂ ಕುರ್ಚಿಗಾಗಿ ಡಿಕೆಶಿ ಪಟ್ಟು ಹಿಡಿದಿರೋ ಟೈಮಲ್ಲಿ ಮಿನಿಸ್ಟರ್ ಪೋಸ್ಟ್ಗಾಗಿ ಮೊದಲ ಸಲ ಗೆದ್ದ 31 ಕೈ ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿರೋದು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಕೈಪಾಳ್ಯದಲ್ಲಿ ದಿಢೀರ್ ಇದೆಂತ ಬೆಳವಣಿಗೆ. ಈ ಬೆಳವಣಿಗೆ ಹಿಂದಿದೆಯಾ ಕಾಣದ ಕೈಗಳ ಕೈವಾಡ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಚರ್ಚೆಯ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತೇಳಿ ಆಗ್ರಹಿಸಿ 31 ಕೈ ಶಾಸಕರು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಮೊದಲ ಬಾರಿ ಆಯ್ಕೆಯಾಗಿರುವ ಶಾಸಕರು ಈ ಮನವಿ ಪತ್ರವನ್ನ ಬರೆದಿದ್ದು ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಪತ್ರವನ್ನ ಬರೆಯಲಾಗಿದೆ. ಪತ್ರದಲ್ಲಿ ದಿನಾಂಕವನ್ನ ಉಲ್ಲೇಖ ಮಾಡಿಲ್ಲ, ಆದ್ರೆ 31 ಶಾಸಕರ ಸಹಿ ಇದೆ. ಈ ಪತ್ರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕಾಂಗ್ರೆಸ್ನಲ್ಲಿ 31 ಶಾಸಕರು ಹೊಸದಾಗಿ ಗೆದ್ದಿದ್ದೇವೆ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಗೆದ್ದವರು ಸಿಎಂ ಆಗಿದ್ದಾರೆ. ಮೊದಲ ಬಾರಿ ಗೆದ್ದ ಶಾಸಕರಿಗೂ ಸಚಿವ ಸ್ಥಾನ ನೀಡಿ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದವರಿಗೆ ಸಂಪುಟದಲ್ಲಿ ಅವಕಾಶ ನೀಡುವುದು ಅಗತ್ಯವಾಗಿದೆ. ಇದರಿಂದ ಯುವ ಮುಖಗಳಿಗೆ ಅವಕಾಶ ಸಿಕ್ಕಂತಾಗುತ್ತೆ. ಹೀಗಾಗಿ ಈ ಬಾರಿ ಸಂಪುಟ ಪುನರ್ರಚನೆ ಆದಲ್ಲಿ ಕನಿಷ್ಠ ಪಕ್ಷ 5 ಮಂದಿಗೆ ಅವಕಾಶ ಕೊಡಬೇಕು. ನಾವು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದೇವೆ. 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕಾಗಿದೆ. ಹಾಗಾಗಿ ಸಂಪುಟದಲ್ಲಿ ಯುವ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ನಡೆಯುತ್ತಿರುವ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ದೆಹಲಿಗೆ ತೆರಳಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಈ ನಡುವೆ ಶಾಸಕರು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಪತ್ರವನ್ನ ಯಾರೋ ಬೇಕು ಅಂತಲೇ ಹೈಲೈಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಬಣ ಡಿಕೆಶಿಗೆ ಸಿಎಂ ಹುದ್ದೆಯನ್ನ ಕೈತಪ್ಪಿಸೋದಕ್ಕೆ ಇಂಥ ಹೊಸ ಗೊಂದಲ ಸೃಷ್ಟಿ ಮಾಡ್ತಿದ್ಯಾ ಅನ್ನೋ ಅನುಮಾನ ಕೂಡ ಕಾಡ್ತಿದೆ. ಸರ್ಕಾರದಲ್ಲಿ ಗದ್ದಲ ಗೊಂದಲ ಸೃಷ್ಟಿಯಾದ್ರೆ ಹೈಕಮಾಂಡ್ಗೆ ಹೊಸ ತಲೆನೋವು ಶುರುವಾಗುತ್ತೆ. ಆಗ ಹೈಕಮಾಂಡ್ ಆ ತಲೆನೋವಲ್ಲಿ ಬ್ಯುಸಿಯಾಗಿರುವಾಗ ಸಿಎಂ ಕುರ್ಚಿ ಗೊಂದಲ ಬೇಡ ಅನ್ನೋ ನಿರ್ಧಾರಕ್ಕೆ ಬರುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅಷ್ಟೇ ಅಲ್ಲ, ಸದ್ಯ ರಾಜ್ಯ ಬಜೆಟ್ ಮಂಡನೆ, ಆ ನಂತರ ಪಂಚರಾಜ್ಯ ಚುನಾವಣೆ ನಡೆಯುತ್ತೆ. ಅದರ ನಂತರವೇ ಡಿಕೆಶಿ ಸಿಎಂ ಹುದ್ದೆಗಾಗಿ ಮಾತುಕತೆಗೆ ದಿಲ್ಲಿಗೆ ಬರುವಂತೆ ಹೈಕಮಾಂಡ್ ಸೂಚಿಸಿದೆಯಂತೆ. ಒಂದರ್ಥದಲ್ಲಿ ಜೂನ್ ತಿಂಗಳವರೆಗೂ ಡಿಕೆ ಶಿವಕುಮಾರ್ ಕಾಯಲೇಬೇಕಾಗಿದೆ. ಹೀಗಾಗಿ ಅಲ್ಲಿಯವರೆಗೆ ಡಿಕೆಶಿ ಟೀಮ್ ಆ ಬಗ್ಗೆ ಚಕಾರ ಎತ್ತದಂತಿರಬೇಕು. ಇದೇ ಕಾರಣಕ್ಕೆ ಇತ್ತೀಚೆಗೆ ತಮ್ಮ ಬಣದ ನಾಯಕರಿಗೆ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತೇಳಿ ಗುಡುಗಿದ್ರು. ಆದ್ರೆ ಸಿದ್ದು ಬಣ ಮಾತ್ರ ದಲಿತ ಸಿಎಂ ಕೂಗು, ಮೊದಲ ಸಲ ಎಂಎಲ್ಎಗಳಾದವರ ಮಿನಿಸ್ಟರ್ ಹುದ್ದೆ ಗದ್ದಲ ಸೃಷ್ಟಿ ಮಾಡಿದ್ರೆ ಹೈಕಮಾಂಡ್ ಸಿಎಂ ಕುರ್ಚಿ ತಂಟೆಗೆ ಬರಲ್ಲ ಅಂತ ಭಾವಿಸಿರಬಹುದು ಎನ್ನಲಾಗ್ತಿದೆ. ಇನ್ನ ಇದೆಲ್ಲದರ ಮಧ್ಯೆ ಜನನಾಯಕ ಸಿದ್ದರಾಮಯ್ಯನವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಸಿದ್ದು ಬಣ ರುಚಿಗೆಡುತ್ತೆ. ಅದು ಸರ್ಕಾರಕ್ಕೆ ಮುಳುವಾಗುತ್ತೆ ಅನ್ನೋ ಆತಂಕ ಭಯ ಹೈಕಮಾಂಡ್ಗೆ ಇದ್ದೇ ಇದೆ. ಹೀಗಾಗಿ ಮುಂದೇನಾಗುತ್ತೆ? ಸಿದ್ದುನ ಸಿಎಂ ಹುದ್ದೆಯಿಂದ ಕೆಳಗಿಳಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಅಂತ ಸಾಹಸಕ್ಕೆ ಕೈ ಹಾಕಿದ್ರೆ ಕರ್ನಾಟಕದಲ್ಲಿ ಸರ್ಕಾರವೇ ಪತನವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.